ಮರಿಕರ್ಗೆ ಅರೆ ಹುಚ್ಚ ಏನು ಮಾತಾಡ್ತಾನೆ ಅವನಿಗೆ ಗೊತ್ತಿರಲ್ಲ. ಅವರಪ್ಪ ದೇಶ ಜೊತೆ ಇರ್ತೇನೆ ಅಂದರು. ಈಗ ಏನೇನೋ ಹೇಳ್ತಿರ್ತಾರೆ. ಕಾಂಗ್ರೆಸ್ನಲ್ಲಿ ಅರೆ ಹುಚ್ಚರ ಗುಂಪು ಇದೆ ಅಂತ ಮಾಜಿ ಸಚಿವ KS ಈಶ್ವರಪ್ಪ ಕಾಂಗ್ರೆಸ್ನ ಹಲವು ನಾಯಕರ ಬಗ್ಗೆ ಏಕವಚನದಲ್ಲಿ ದಾಳಿಯನ್ನು ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತಾಡಿದವರು ಕೊತ್ತೂರು ಮಂಜುನಾಥ್, ದಿನೇಶ್ ಗುಂಡೂರಾವ್, ಸಂತೋಷ್ ಲಾಡ್, ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಅನೇಕ ಅರೆಹುಚ್ಚರ ಗುಂಪಿದೆ. ಈ ದೇಶದಲ್ಲಿ ಹುಟ್ಟಿ ದೇಶದ್ರೋಹಿ ಮುಸ್ಲಿಮರ ಪರ ನಡೆದುಕೊಳ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ 3 ಥರದ ಹುಚ್ಚರಿದ್ದಾರೆ. ಈ 3 ಥರದ ಹುಚ್ಚರು ಯಾವ ರೀತಿ ಇರ್ತಾರೆ ಅಂದರೆ, ಹುಚ್ಚು ಇರುತ್ತೆ, ಆ ಹುಚ್ಚುತನದಿಂದಲೇ ಮಾತಾಡ್ತಾರೆ. ಇನ್ನು ಕೆಲವರು ಹುಚ್ಚರಿರ್ತಾರೆ, ಆದರೆ ಸರಿಯಾಗಿ ಮಾತಾಡ್ತಾರೆ. ಇನ್ನು ಕೆಲವರು ಹುಚ್ಚು ಇದ್ದಂಗೆ ತೋರಿಸ್ಕೊಳ್ತಾರೆ, ಏನು ಇರಲ್ಲ. ಈ ರೀತಿ 3 ಥರದ ಹುಚ್ಚರ ಗುಂಪಿದೆ ಅಂಥೇಳಿ ಖರ್ಗೆ ವಿರುದ್ಧ ಸಹ ಗುಡುಗಿದ್ರು. ಮರಿ ಖರ್ಗೆನೋ ದೊಡ್ಡ ಖರ್ಗೆನೋ 3 ಜನಕ್ಕೆ ಬುದ್ಧಿ ಭ್ರಮಣೆ ಆಗಿದೆ. ಬುದ್ಧಿ ಭ್ರಮಣೆ ಆದವರು ಕೆಲವರು ಒಳ್ಳೆ ಕೆಲಸನೂ ಮಾಡಿದ್ದಾರೆ. ಉದಾಹರಣೆಗೆ ಸಿದ್ದರಾಮಯ್ಯನವರು ಯುದ್ಧ ಯಾಕೆ ಮಾಡಬಾರ್ದು, ಈಗೇನು ಅವಶ್ಯಕತೆ ಇದೆ ಅಂತ ಅಂದಾಗ ಇಡೀ ರಾಜ್ಯ ಇಡೀ ದೇಶ ಛೀಮಾರಿ ಹಾಕಿದ ನಂತರ ಆಪರೇಷನ್ ಸಿಂಧೂರ ಇರಲಿ, ಅವ್ರ ಹಣೆಗೇನೆ ಸಿಂಧೂರ ಬಿತ್ತು. ತುಂಬ ಸಂತೋಷ ನಾನು ಹೇಳ್ತಿರೋದು. ಬುದ್ಧಿ ಬಂದಿದೆ. ಆರಂಭದಲ್ಲಿ ಅವ್ರು ಕೂಗಾಡ್ತಿದ್ರು, ಯುದ್ಧ ಅವಶ್ಯಕತೆ ಏನಿದೆ ಈಗ ಕೂಗಾಡಿದ್ರು. ಚಾಮುಂಡಿ ಮೇಲೆ ನಂಬಿಕೆ ಇಟ್ಕೊಂಡು ಅವ್ರ ಹಣೆಗೆ ತಿಲಕ ಬಂತಲ್ಲ, ಇದು ಸಂತೋಷ. ಅವ್ರ ಬುದ್ಧಿ ಭ್ರಮಣೆ ಆಗಿಲ್ಲ, ಬುದ್ಧಿ ಬಂತು. ಇವನ್ನಿಬ್ಬರು, ಒಬ್ಬ ಅರೆ ಹುಚ್ಚ ಮರಿಕರ್ಗೆ, ಏನೇನು ಅವನು ಮಾತಾಡ್ತಿದ್ದಾನೆ ಅಂತ ಅವನಿಗೆ ಜ್ಞಾನ ಇರಲ್ಲ. ದಿನ ಒಂದು ಹೇಳಿಕೆ ಕೊಡ್ತಾರೆ. ಅವರ ಅಪ್ಪ ನಾನು ಇಡೀ ದೇಶ ಜೊತೆಗಿರ್ತೇನೆ ಅಂತ ಅವತ್ತು ಹೇಳಿದ್ರು. ಅವತ್ತು ಅವ್ರ ಅಪ್ಪನ ವಿರುದ್ಧವಾಗಿ ಅವನು ಹೇಳಿಕೆ ಕೊಟ್ಟ. ಅವನಷ್ಟೇ ಅಲ್ಲ, ಅವ್ರ ಜೊತೆಗೆ ಒಂದು ತಂಡ ಅರೆ ಹುಚ್ಚರದೊಂದು ಗುಂಪಿದೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿಗರು. ಹರಿಪ್ರಸಾದ್, ಅವನೆಂಥದ್ದು ಕೊತ್ತೂರು ಮಂಜುನಾಥ, ಅನಿಲ್ ಲಾಡು, ಸಂತೋಷ್ ಲಾಡು, ಆಮೇಲೆ ಇನ್ಯಾರು ಪಟ್ಟಿನೇ ಇದೆ ಅದು, ದಿನೇಶ್ ಗುಂಡೂರಾಯರು. ಇವರೆಲ್ಲರೂ ಕೂಡ ನಾವು ಈ ದೇಶದಲ್ಲಿ ಹುಟ್ಟಿದ್ದೀವಿ, ಇಲ್ಲಿ ಅನ್ನ ತಿಂದಿದ್ದೀವಿ ಅಂತ ಅಂದ್ಕೊಂಡು ದೇಶದ್ರೋಹಿ ಮುಸಲ್ಮಾನರಿಗೆ ಮೀರಿಸ್ತಾ ಇದ್ದಾರೆ ಅವರು. ಇವರೆಲ್ಲ ಅರೆ ಹುಚ್ಚರು. ಸ್ವಲ್ಪ ದಿನ ಆದಮೇಲೆ ಸಿದ್ದರಾಮಯ್ಯನ ರೂಪದಲ್ಲಿ ಅವ್ರಿಗೂ ಬುದ್ಧಿ ಬರುತ್ತೆ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ, ನಾನು ಇಡೀ ರಾಜ್ಯದಲ್ಲಿ ಎಲ್ಲೋದ್ರೂ ಅವ್ರದ್ದು ಉದಾಹರಣೆ ಕೊಡ್ತಿದ್ದೆ. AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಾವು ಇಡೀ ದೇಶದ ಜೊತೆ ಒಟ್ಟಿಗೆ ಇರ್ತೇವೆ, ಕೇಂದ್ರ ಸರ್ಕಾರದ ಜೊತೆ ಒಟ್ಟಿಗೆ ಇರ್ತೇವೆ ಅಂತ ಹೇಳ್ತಿದ್ದವರು, ಈ ಇದ್ದಕ್ಕಿದ್ದಂಗೆ ವರ್ಷನ್ ಚೇಂಜು. ಯಾರ ಮುಸಲ್ಮಾನರು ಬೈದಿರಬೇಕು ಅಂತ, ರಾಷ್ಟ್ರದ್ರೋಹಿ ಮುಸಲ್ಮಾನರು, ಎಲ್ಲ ಮುಸಲ್ಮಾನರು ಹೇಳಲ್ಲ ನಾನು. ಅವ್ರಿಗೆ ಏನ್ರಿ ನಿಮ್ಮ ತಲೆಗೆಲೆ ಕೆಟ್ಟಿದೇನ್ರಿ, ಇದಕ್ಕಿದ್ದಂಗೆ ಮೋದಿ ಹೊಗಳ್ತಿದ್ದೀರಿ, ಸೈನಿಕರು ಹೊಗಳ್ತಿದ್ದೀರಿ, ದೇಶದ ಜೊತೆ ಒಟ್ಟಿಗೆ ಇರ್ತೀರಿ, ಯಾಕ್ರಿ ನೀವು ಅಂದ ತಕ್ಷಣ ಟಕ್ ಅಂತ ಖರ್ಗೆ ಅವರು ಬದಲಾವಣೆ ಆದರು. ನನಗೆ ಅದಕ್ಕೆ ಹೇಳ್ತಿರೋದು, ಈ ಕಾಂಗ್ರೆಸ್ನಲ್ಲಿ 3 ಥರ ಹುಚ್ಚರಿದಾರಲ್ಲ. ಪೂರ್ಣ ಹುಚ್ಚರು ಆಗಿದ್ದರು ವಾಸಿ ಮಾಡಿದ್ದೀವಿ, ಅವ್ರಿಗೆ ವಾಸಿಯಾಗಿದೆ ಸಿದ್ದರಾಮಯ್ಯನವ್ರಿಗೆ. ಅರೆ ಹುಚ್ಚರಿಗೆ ಅವ್ರು ನಿಧಾನಕ್ಕೆ ಆಗತ್ತೆ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪೂರ್ಣ ಹುಚ್ಚು. ಏನಾಯ್ತು ಅವರಿಗೆ? ದೇಶ ಜನ ಮೆಚ್ಚಿದ್ರು, AICC ಅಧ್ಯಕ್ಷರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ. ಅಟಲ್ಜಿಗೆ ಮೆಚ್ಚಿದ್ರಾಗ, ಇಂದಿರಾ ಗಾಂಧಿ ಜೊತೆಗೆ ಯುದ್ಧದ ಪರ್ವ ಬೆಂಬಲ ಕೊಟ್ಟಿದ್ದೀವಿ ಅಂತ. ಹಾಗಾಗಿ ಈ 3 ಥರ ಹುಚ್ಚರನ್ನ ರಿಪೇರಿ ಆಗೇ ಆಗುತ್ತೆ ಈ ದೇಶದಲ್ಲಿ, ಇದರಲ್ಲೇ ಅನುಮಾನ ಇಲ್ಲ. ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದವರು ಕಡಿಮೆ ಅಲ್ಲ.